ಬರ್ಡೇ ಬರ್ತಾ ಇದೆ ಇವತ್ತು 29 ಡೇಟ್ ಬಂದ್ಬಿಟ್ಟು ಸೊ ಅವ್ರ ಬರ್ಡೇ ಇರೋದು 4th. ಅಷ್ಟು ದಿನಾನು ಅವ್ರಿಗೆ ಒಂದೊಂದು ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಗೈಸ್ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಕೈ ಏಟ್ ಮಾಡ್ಕೊಂಡು ರಕ್ತ ಬರ್ತಾ ಇದೆ ನೋಡಿ. ಆಲ್ಮೋಸ್ಟ್ ನನ್ನ ಟೇಬಲ್ ಎಲ್ಲ ನೀವೇ ನೋಡ್ತಿರ್ಬೋದು, ಇಷ್ಟೆಲ್ಲ ಕ್ಲೀನ್ ಮಾಡಾಗಿದೆ. ಅವ್ರಿಗೆ ಹಸುವಾಗಿರೋದು ನನ್ನ ಮೇಲೆ ಫ್ರಸ್ಟ್ರೇಷನ್ ಆಗ್ತವ್ರೆ. ಅಮ್ಮ ಮನೆಗೆ ಬಂದ್ರು. ಏನಮ್ಮ ಹೆಂಗಿತ್ತಮ್ಮ ನಿಮ್ಮ ಟ್ರಾವೆಲ್? ಗೈಸ್ ಫೈನಲಿ ಇದು ಭರತ್ಗೆ ನಾನಿವಾಗ ನನ್ನ ಟೇಬಲ್ ಟೂರ್ನ ಮಾಡ್ತೀನಿ. ಲಾಸ್ಟ್ಲಿ ಬಂದ್ಬಿಟ್ಟು ಈ ಜ್ಯುವೆಲ್ರಿ ಸೆಕ್ಷನ್ ಹೈಕೆ ಹೋಗ್ತಾ ಇದೀನಿ. ತುಂಬಾ ದಿನ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಹಾಯ್ ಹಲೋ ನಮಸ್ಕಾರ, ನಾನು ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವಾಗ ನಾನು ಮ್ಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಬಾಣಲಿ ಇಟ್ಟಿದ್ದೀನಿ. ಸೊ ಅದಕ್ಕೆ ಅಂತ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹೆಚ್ಕೊಂಡಿರೋದು. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ ಕಿಚನ್ ಎಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬಟ್ ಫಸ್ಟ್ ಮ್ಯಾಗಿ ಮಾಡ್ಕೊಂಡು ಏನಾದ್ರು ತಿಂದು ಆಮೇಲೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಅಮ್ಮ ಇಲ್ವಲ್ಲ, ಸೊ ಹಾಗಾಗಿ ಮಾಡ್ಕೋಬೇಕು. ಗೈಸ್ ಫೈನಲ್ ಇವಾಗ ಮ್ಯಾಗಿ ಆಯಿತು. ಇವಾಗ ಇದನ್ನ ತಿನ್ನುವ ಸಮಯ. ಲೆಟ್ಸ್ ಈಟ್. ಗೈಸ್ ಕ್ಲೀನಿಂಗ್ ಮಾಡಬೇಕಾದ್ರೆ ಕೈ ಏಟ್ ಮಾಡಿಕೊಂಡು ರಕ್ತ ಬರ್ತಾ ಇದೆ ನೋಡಿ ಇಲ್ಲಿ. ಅದಕ್ಕೆ ಹುಷಾರಾಗಿ ಕ್ಲೀನಿಂಗ್ ಮಾಡಬೇಕು. ನಾನಿವತ್ತು ಆಲ್ಮೋಸ್ಟ್ ನನ್ನ ಟೇಬಲ್ ಎಲ್ಲ ನೀವೇ ನೋಡ್ತಿರ್ಬೋದು, ಇಷ್ಟೆಲ್ಲ ಕ್ಲೀನ್ ಮಾಡಾಗಿದೆ. ಸೊ ಗೈಸ್ ಇವತ್ತು ಕ್ಲೀನಿಂಗ್ ಮಾಡಬೇಕಾದ್ರೆ ಒಂದಷ್ಟು ನನ್ನ ಹಳೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಸಿಕ್ಕಿತ್ತು. ಸೊ ಆ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾನು ನನ್ನ ಫುಲ್ ಫೇಸ್ ಮೇಕಪ್ ಮಾಡಿದ್ದೀನಿ. ಕೆಲವು ಪ್ರಾಡಕ್ಟ್ಸ್ ಇಷ್ಟ ಆಯಿತು, ಕೆಲವು ಪ್ರಾಡಕ್ಟ್ಸ್ ಇಷ್ಟ ಆಗಿರಲಿಲ್ಲ. ಬಿಕಾಸ್ ಕೆಲವು ಪ್ರಾಡಕ್ಟ್ಸ್ ಅನ್ನು ನಾನು ಟ್ರೈಯೇ ಮಾಡಿರಲಿಲ್ಲ. ಬಟ್ ನನ್ನ ಮೇಕಪ್ ನಿಮಗೆ ಹೆಂಗೆ ಅನಿಸ್ತದೆ ಇವತ್ತು ಕಮೆಂಟ್ ಮಾಡಿ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತೊಳಗೆ ನಾನು ಬರೋದು ಆಲ್ಮೋಸ್ಟ್ 5 to 6 months ಇಂದ ವಿ ನೋ ಈಚ್ ಅದರ್ ನಾವು. ಸೊ ಅವ್ರದ್ದು ಬರ್ಡೇ ಬರ್ತಾ ಇದೆ ಇವತ್ತು 29 ಡೇಟ್ ಬಂದ್ಬಿಟ್ಟು. ಸೊ ಅವ್ರ ಬರ್ಡೇ ಇರೋದು 4th. ಸೊ ಹಾಗಾಗಿ ಇವತ್ತು ಫೋನ್ ಮಾಡ್ಬಿಟ್ಟು ಈ ತರ ಮನೆಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದೆ. ಬಿಕಾಸ್ ಅವ್ರದ್ದು ವರ್ಕ್ ಇರುತ್ತಲ್ಲ, ಸೊ ಹಾಗಾಗಿ ಈ ಡೇಟ್ ಮೇಲೆ ಬರೋಕ್ಕಾಗಲ್ಲ, ಅದಕ್ಕೆ ಈವ್ನಿಂಗ್ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅಂಡ್ ಅವ್ರದ್ದು ಬರ್ಡೇ ಬರ್ತಾರನ್ನ ಏನಾದ್ರು ಒಂದು ಸರ್ಪ್ರೈಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಹೆಂಗ್ ಮಾಡೋದು ಅನ್ನೋದು ಒಂದು ಕನ್ಫ್ಯೂಷನ್ ಇತ್ತು. ಸೊ ಯೂಶಲಿ ಹೇಗೆ ಅಂತಂದ್ರೆ, ನಾವು ಶಾಪಿಂಗ್ ಎಲ್ಲ ಹೋದಾಗ ಅವರು ಅಂದ್ರೆ ಪ್ರೈಸ್ ಏನಾದ್ರು ಚೆಕ್ ಮಾಡಿ ಜಾಸ್ತಿ ಇದ್ರೆ ತಗೊಳ್ಳೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅವರು ಮೊನ್ನೆ ಒಂದು ಟೀ ಶರ್ಟ್ ತಗೊಂಡಿದ್ರು, ಬಟ್ ಪ್ಯಾಂಟ್ ತಗೊಂಡಿರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು H&Mದು ಪ್ಯಾಂಟ್ ತಗೊಂಡಿದ್ದೀನಿ. ಸೊ ಇದನ್ನ ಅವ್ರಿಗೆ ಗಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ಇವತ್ತು. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಸೊ ಅವರ ಬರ್ಡೇ ಬಂದ್ಬಿಟ್ಟು 4th ಅಲ್ವಾ. ಸೊ 29th ಇಂದ 4th ತನಕ ಎಷ್ಟು ಡೇಸ್ ಬರುತ್ತೆ, ಆಲ್ಮೋಸ್ಟ್ 5-6 days ಏನೋ ಬರ್ಬೋದು. ಸೊ ಅಷ್ಟು ದಿನಾನು ಅವ್ರಿಗೆ ಒಂದೊಂದು ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಸೊ ಐಮ್ ವೆರಿ ಎಕ್ಸೈಟೆಡ್ ಅವ್ರು ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದೀನಿ. ಗೈಸ್ ಭರತ್ ಫೈನಲಿ ಬಂದಿದ್ದಾರೆ ಮನೆಗೆ. ಗೈಸ್ ಫೈನಲಿ ಭರತ್ ನಮ್ಮ ಮನೆಗೆ ಬಂದಿದ್ದಾರೆ. ತುಂಬಾ ಹಸುವಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಭರತ್. ಸೊ ಹಾಗಾಗಿ ಫಸ್ಟ್ ಏನಾದ್ರು ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಣ. ಗೈಸ್ ಯೂಶಲಿ ನಾನು ಫಸ್ಟ್ ಟೇಬಲ್ ಅಲ್ಲಿ ಕುತ್ಕೋತಿದ್ದೆ, ಬಟ್ ಇವತ್ತು ಅಂದ್ರೆ ಫುಲ್ ಹೈಟ್ ಇರುತ್ತಲ್ಲ, ಆ ಥರ ಸಲ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದೀವಿ. ಅಂಡ್ ಸ್ವಲ್ಪ ಚೆನ್ನಾಗಿರೋ ಲೈಟ್ ಸಿಗುತ್ತಲ್ವಾ, ಹಾಗಾಗಿ ಸೊ ಫುಡ್ ಬರಲಿ ಅಂತ ವೇಟ್ ಮಾಡ್ತಾ ಇದೀವಿ. ಭರತ್ಗಂತೂ ತುಂಬಾ ಫುಲ್ ಅಂದ್ರೆ ಫುಲ್ ಹೊಟ್ಟೆ ಹಸಿದ್ಬಿಟ್ಟಿದೆ. ಏನ್ ಕೊಟ್ರು ತಿನ್ಬೇಕು. ಅವ್ರಿಗೆ ಹಸುವಾಗಿರೋದು ನನ್ನ ಮೇಲೆ ಫ್ರಸ್ಟ್ರೇಷನ್ ಆಗ್ತವ್ರೆ. ಏನ್ ಮಾಡೋದು, ನಾನು ಅವ್ರನ್ನ ಹಾಕ್ಸ್ಕೊಂಡ್ ಬನ್ನಿ ಅಂತ ಹೇಳ್ದಂಗೆ. ಫೈನಲಿ ಪನ್ನೀರ್ ಚಿಲ್ಲಿ ಆರ್ಡರ್ ಮಾಡಿದ್ವಿ. ಪನ್ನೀರ್ ಚಿಲ್ಲಿನ ತಿಂತಾ ಇದ್ದೀವಿ. ಅದ್ರ ಜೊತೆಗೆ ನಾವೇನು ಆರ್ಡರ್ ಮಾಡಿದ್ವಪ್ಪ ಅಂತಂದರೆ ದಾಲ್ ಮತ್ತು ರೈಸು. ದಾಲ್ ಸ್ಪೈಸಿ ಮಾಡೋಕ್ಕೆ ಹೇಳಿದ್ವಿ, ಡಬಲ್ ಸ್ಪೈಸಿ ಮಾಡಿದ್ರು. ಫೈನಲಿ ಅಮ್ಮ ಮನೆಗೆ ಬಂದರು. ಏನಮ್ಮ ಹೆಂಗಿತ್ತಮ್ಮ ನಿಮ್ಮ ಟ್ರಾವೆಲ್? ಅಯ್ಯೋ ಟ್ರಾವೆಲ್ಲು ನಂಗೆ ಏನು ತಗೊಬಂದ್ರಿ? ಏನು ತರಲ್ಲ, ಏನೂ ತರಲಿಲ್ವಾ? ಹಿಂಗೆ ತರೋವಷ್ಟು ಕೆಪಾಸಿಟಿ ನಮ್ಗೆ ಈತ. ಏನೂ ತರಲಿಲ್ವಾ? ಒಂದು ನಿಂಬೆಹಣ್ಣು ತರಲಿಲ್ವಾ? ಎಳ್ಳಿಕಾಯಿ ತಂದೀನಿ ಚಿತ್ರಾನ್ನಕ್ಕೆ, ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಲೇನು. ಅಮ್ಮ ಎರಡಾಗ ಬಂದಿದ್ದಾರೆ. ಜನ ಒಂದಿನ ಅಂದ್ಬಿಟ್ಟು 2 ದಿನ ಹೋಗಿದ್ದಾರೆ ಊರಿಗೆ. ಅಯ್ಯೋ ನೆನ್ನೆ ರೇಷನ್ನೇ ಸಿಗ್ಲಿಲ್ಲ. ಕೊನೆಗೆ ಇವತ್ತು ಚಿನ್ನಾಕನಹಳ್ಳಿಗೆ ಹೋಗಿ ನೆನ್ನೆಯ ಇವತ್ತು ಚಿನ್ನಾಕನಹಳ್ಳಿ ಭರತನಾಟ್ಯ ಮಾಡ್ಕೊಂಡು ತಂದಿದ್ದ. ಹೊತ್ಗೆ ಬರೋಕ್ಕಾಗೋಲ್ದು, ಅಲ್ಲಿ ತಂದು ಕೊಡೋರಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮನೆ ಕೆಲಸರು ಅಷ್ಟೇ ಏನೋ ಮಗುಗೆ ಆಕ್ಸಿಡೆಂಟ್ ಆಯಿತು ಅಂತ ಬರೋದು ಸ್ಟಾಪ್ ಮಾಡಿದ್ರು. ಸೊ ಇವಾಗ ಮತ್ತೆ ಮನೆ ಕೆಲಸದವ್ರನ್ನ ಹುಡುಕ್ಬೇಕು. ನಾನು 2 ದಿನದಿಂದ ರೂಮ್ ಕ್ಲೀನ್ ಮಾಡ್ಕೊತಿದ್ನಲ್ಲ, ಹೋಗೋದು ಹೇರ್ ಫಾಲ್ ಆಗ್ತಿರೋದು, ಅದಕ್ಕೂ ಸಕ್ಕದು ಮನೆ ತುಂಬ ಕೂದಲು ತುಂಬ್ಕೋತಾ ಇದೆ. ಸೊ ಮತ್ತೆ ಇವಾಗ ಹುಡುಕ್ಬೇಕು ಬೇಗ ಅದ್ರದ್ದನ್ನು ಅಲ್ಲಮ್ಮ. ಅಲ್ಲ ಈ ಮನೆನೇ ಚೇಂಜ್ ಮಾಡಿಬಿಡೋಣ, ಮನೆನೇ ಹುಡುಕ್ಬಿಡು. ಮನೆ ಇಲ್ಲಿ ಯಾರೂ ಸಿಗಲ್ಲ ಸರಿಯಾಗಿ. ಗೈಸ್ ಫೈನಲಿ ಇದು ಭರತ್ಗೆ. ಆ್ಯಂಡ್ ಭರತ್, ನಿಮಗೆ ಒಂದು ಚಿಕ್ಕ ಗಿಫ್ಟ್ ನನ್ನ ಕಡೆಯಿಂದ. ನಿಮ್ಮ ಬರ್ಡೇಗೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಐಟಮ್ ತಂದಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿದೆಯಾ? ಆ್ಯಕ್ಚುಲಿ ಫಾರ್ಮಲ್ ಪ್ಯಾಂಟು. ಹಾಂ ಹಾಂ, ಆ್ಯಕ್ಚುಲಿ ಇದು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು ನಂಗೆ. ಆ್ಯಕ್ಚುಲಿ ಬರೋದು ಫಾರ್ಮಲ್ಸಲ್ಲಿ ಇಷ್ಟ. ಸೊ ಹಾಗಾಗಿ ಬರೀ ಫಾರ್ಮಲ್ಸೇ ಯಾವಾಗಲೂ ಅವ್ರಿಗೆ ಇದು ಮಾಡ್ತೀನಿ. ಏನು ಬರುತ್ತೆ? ಯು ಲೈಕ್ ಇಟ್? ಓಕೆ.
ಗೈಸ್, ರಾತ್ರಿ ಊಟಕ್ಕೆ ನಾನು ಅನ್ನ ಸಾಂಬಾರು ಸ್ವಲ್ಪ ಮತ್ತು ಮೊಸರನ್ನ ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ತಿನ್ನಬೇಕು. ನಾನಿವಾಗ ನನ್ನ ಟೇಬಲ್ ಟೂರ್ನ ಮಾಡ್ತೀನಿ. ಸೊ ನಾನು ಟೇಬಲಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ. ಸೊ ಮೊದಲನೇದಾಗಿ ನಾನು ಡೈಲಿ ಬೇಸಿಸ್ನಲ್ಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಮತ್ತು ಒಂದಷ್ಟು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ನ ಕೂಡ ಇಟ್ಟಿದ್ದೀನಿ. ಸೊ ಅದು ಬಂದ್ಬಿಟ್ಟು ಇಲ್ಲಿ ಇರೋದು. ಸೊ ಆಲ್ಮೋಸ್ಟ್ ಇದೆಲ್ಲ ಡೈಲಿ ಯೂಸ್ ಮಾಡೋವಂಥದ್ದು. ಒಂದು ಲಿಪ್ಸ್ಟಿಕ್ ಎಲ್ಲ ಇದೆ ಮತ್ತು ಡಿಫ್ರೆಂಟ್ ಪ್ಯಾಲೆಟ್ಸ್ ಮತ್ತು ಏನೇನು ಬೇಕು ಇದನ್ನೆಲ್ಲ ಈ ಡ್ರಾರಲ್ಲಿ ಇಟ್ಟಿದ್ದೀನಿ. ಸೊ ಈ ಟೇಬಲ್ ಇದೆಲ್ಲ, ಸೊ ಈ ಸೈಡಲ್ಲಿ ಇಟ್ಟಿರೋದು. ಜ್ಯುವೆಲ್ರಿನ 2 ಡ್ರಾರಲ್ಲಿ ಇಟ್ಟಿದ್ದೀನಿ. ಸೊ ಮೇಲ್ಗಡೆ ಮೋಸ್ಟ್ಲಿ ಟ್ರೆಡಿಷ್ನಲ್ ಜ್ಯುವೆಲ್ರೀಸೇ ಇರೋದು. ಇದನ್ನು ಆಲ್ರೆಡಿ ತೋರಿಸಿದ್ದೆ ರೀಸೆಂಟ್ ಬ್ಲಾಗಲ್ಲಿ. ಸೊ ನೀವೇ ನೋಡ್ತಿರ್ಬೋದು. ಆ್ಯಂಡ್ ಇದು ಸ್ವಲ್ಪ ವೆಸ್ಟರ್ನ್ ಜ್ಯುವೆಲ್ರೀಸ್ ಇಟ್ಟಿದ್ದೀನಿ. ಮತ್ತು ಹಿಂದೆಗಡೆ ಒಂದು ಬ್ಯಾಂಗಲ್ಸ್ ಮತ್ತು ಈ ಥರದ್ದು ಮತ್ತು ಇಲ್ಲಿ ಚಿಕ್ಕ ಪುಟ್ಟದೆಲ್ಲ ಏನಿದೆ ಅದನ್ನು ಇಟ್ಟಿದ್ದೀನಿ. ಇದಕ್ಕೆ ಈ ಜ್ಯುವೆಲ್ರೀಸ್ ಆಯಿತು. ಸೆಕೆಂಡ್ ಡ್ರಾರಲ್ಲಿ ಬಂದುಬಿಟ್ಟು ಇಷ್ಟು ಐಟಮ್ಸ್ ಇದೆ. ಸೊ ಇದೆಲ್ಲ ನನ್ನ ಎಲ್ಲ ಥರ ಪ್ಯಾಲೆಟ್ಸು, ಲೆನ್ಸು ಮತ್ತು ಹೇರ್ ಸ್ಪ್ರೇ ಮತ್ತು ಅದರಲ್ಲಿ ಹೇರ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ಇದೆ. ಇದರ ಸ್ವಲ್ಪ ಯೂಸ್ ಮಾಡೋಕ್ಕೆ ಬರ್ತಿರೋವಂಥ ಐಟಮ್ಸು. ಮತ್ತು ಇಲ್ಲಿ ನನ್ನ ಕನ್ಸೀಲರ್ಸ್ ಇದೆ. ಇಲ್ಲಿ ನನ್ನ ಏನಂತಾರೆ ಯೂಸ್ ಮಾಡಿಲ್ದಲ್ಲಿರೋ ಜ್ಯುವೆಲ್ರಿ ತನಕ ಅದೆಲ್ಲ ಇದೆ. ತುಂಬ ಐಟಮ್ಸ್ ಇರೋದೇ ಇಲ್ಲಿ. ಸೊ ಇದು ಬಂದ್ಬಿಟ್ಟು ನಾನು ಎಲ್ಲ ಥರ ಫೌಂಡೇಶನ್ಸ್ ಇಲ್ಲಿ ಇಟ್ಟಿದ್ದೀನಿ, ಹೈ ಎಂಡ್ ಬ್ರ್ಯಾಂಡ್ಸ್ದೆಲ್ಲ. ಮತ್ತು ನೆಕ್ಸ್ಟು ಬಂದ್ಬಿಟ್ಟು ಒಂದಷ್ಟು ಪ್ರಮೋಷನಿಗೆ ಬಂದಂಥ ಐಟಮ್ಸು ಮತ್ತು ನಾನು ತೊಗೊಳೋಂಥ ಐಟಮ್ಸು, ಅಂದರೆ ಇವಾಗ ಜಾಸ್ತಿ ಯೂಸ್ ಮಾಡ್ತಾ ಇರೋವಂಥದ್ದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇದು ಅಷ್ಟೇ, ಇದರಲ್ಲಿ ಪೂರ ಎಲ್ಲ ಥರ ಲಿಪ್ ಲೈನರ್ಸ್ ಇದೆ. ಅದರಲ್ಲಿ ಪೂರ ಎಲ್ಲ ಥರ ಲಿಪ್ ಲೈನರ್ಸ್ ಇದೆ ಮತ್ತು ಐಲೈನರ್ಸ್ ಇದೆ. ಲಾಸ್ಟ್ಲಿ ಬಂದ್ಬಿಟ್ಟು ಈ ಜ್ಯುವೆಲ್ರಿ ಸೆಕ್ಷನ್. ಸೊ ಇಲ್ಲಿ ಮೋಸ್ಟ್ಲಿ ಟ್ರೆಡಿಷ್ನಲ್ಲೇ ಇರೋದು, ಬಟ್ ಆದರೂ ಸ್ವಲ್ಪ ಫ್ಯಾಷನ್ ಟ್ರೆಡಿಷ್ನಲ್ ಜ್ಯುವೆಲ್ರಿ ಥರ ಇದೆ. ಮತ್ತು ಇಲ್ಲಿ ಸಿಲ್ವರ್ ಜ್ಯುವೆಲ್ರೀಸ್ ಇಟ್ಟಿದ್ದೀನಿ ಈ ಥರ. ಆ್ಯಂಡ್ ಇನ್ನೊಂದು ಕಡೆ ಸ್ವಲ್ಪ ಜ್ಯುವೆಲ್ರೀಸ್ ಇಟ್ಟಿದ್ದೀನಿ. ಬಟ್ ಸದ್ಯಕ್ಕೆ ಮೋಸ್ಟ್ ಆಫ್ ದ ಜ್ಯುವೆಲ್ರೀಸ್ನ ಇಲ್ಲಿ ಅರೇಂಜ್ ಮಾಡಿದ್ದೀನಿ. ಗ್ರ್ಯಾಂಡ್ ಜ್ಯುವೆಲ್ರೀಸ್ ಎಲ್ಲ ಏನು ಬೇಕು ಅದನ್ನೆಲ್ಲ. ಈ ಬ್ಯಾಂಗಲ್ ಸ್ಟ್ಯಾಂಡ್ ಏನಿದೆ ಇದರಲ್ಲಿ ಎಲ್ಲದೂ ಇಡಿಸ್ತಾ ಇಲ್ಲ. ಸೈಡಲ್ಲೆಲ್ಲ ಸ್ವಲ್ಪ ಇದೆಲ್ಲ ಹ್ಯಾಂಗ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಆಗೋದಕ್ಕೆ ಅಂತಲೇ ಚೈನ್ಗೆ ಅಂತ ಒಂದು ತೊಗೋಬೇಕು. ಆ್ಯಂಡ್ ಇದನ್ನು ಅಷ್ಟು ನೀಟಾಗಿ ಜೋಡಿಸ್ಬೇಕು. ಇದು ತುಂಬ ಫುಲ್ಲಾಗಿದೆ. ಪ್ರಾಬ್ಲಿ ಇದನ್ನು ಬಿಸಾಕಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ಹಳೇದಾಗಿದೆ ಆ್ಯಂಡ್ ಸ್ವಲ್ಪ ಬಟ್ಟೆಗೆ ಸಿಗಾಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ಜೋಡಿಸ್ಬೇಕು. ಬಟ್ ಟೈಮ್ ಸಿಕ್ಕಿಲ್ಲ, ನೋಡೋಣ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದಷ್ಟು ಇಯರಿಂಗ್ಸ್ಗಳು ಈ ಜಾಗದಲ್ಲಿ ಇಟ್ಟಿದ್ದೀನಿ. ಸೊ ಅಲ್ಲಿಗೆ ನನ್ನ ಎಲ್ಲ ಜ್ಯುವೆಲ್ರಿ ಸಾರ್ಟೆಡ್ ಆಯಿತು. ಸೊ ಗೈಸ್, ಆ್ಯಂಡ್ ರೂಮ್ ಕೂಡ ಅಷ್ಟೇ ಫುಲ್ಲೆಲ್ಲ ಅರೇಂಜ್ ಮಾಡಾಗಿದೆ. ಆ್ಯಂಡ್ ಟೇಬಲ್ ಕೂಡ ಅಷ್ಟೇ ಫುಲ್ ಕ್ಲೀನ್ ಮಾಡಾಗಿದೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿಗೊಂದು ಕರ್ಟನ್ ತರಬೇಕು. ಕರ್ಟನ್ನು ಮತ್ತು ಇದ್ರ ಮೇಲೆ ಹಾಕೋಕ್ಕೊಂದು ಮ್ಯಾಟ್ ಥರ ತರಬೇಕು. ಆ್ಯಂಡ್ ಕಪಲ್ ಆಫ್ ಥಿಂಗ್ಸ್ನೆಲ್ಲ ಶಾಪಿಂಗ್ ಮಾಡಬೇಕು. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಹೈಕೆಗೆ ಹೋಗ್ತಾ ಇದ್ದೀನಿ. ತುಂಬ ದಿನ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅಮ್ಮನೂ ಊರಿಗೆ ಹೋಗಿದ್ರಲ್ಲ. ಸೊ ಹೆಂಗೂ ಅವ್ರು ಇವತ್ತು ಬಂದರು. ಸೊ ನಾಳೆ ಅವ್ರ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ನಾಳೆಗೆ ನನ್ನ ವ್ಲಾಗ್ ಏನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾಳೆಗೆ 10 days ಆಫ್ ಡೈಲಿ ವ್ಲಾಗಿಂಗ್ ಆಗುತ್ತೆ. ಸೊ ನಾನು ಒಂದು ವಾರನೂ ಆಗಿದೆಯಲ್ಲ ಅಂತ ಅಂದ್ಕೋತಿದ್ದೆ. ಬಟ್ 10 days ಆಗಿದೆ. ಇಟ್ಸ್ ಒನ್ ಆಫ್ ಅ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು another 20 days ಟು ಗೋ. ಲೆಟ್ಸ್ ಯಾವ ಥರ ಆಗುತ್ತೆ ಏನು ಅಂತೆಲ್ಲ ಹೇಳ್ಬಿಟ್ಟು. ಸೊ ಐ ಆಮ್ ಕೈಂಡ್ ಆಫ್ ಟಯರ್ಡ್ ನಾ. ನಂದು ಆಲ್ಮೋಸ್ಟ್ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳೋಣಲ್ಲ. ಸೊ ನಾನು ಆಲ್ಮೋಸ್ಟ್ 5 ಥರದ ಬಾಚಣಿಗೆ 5 ಇಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಇವತ್ತು ತೊಳೆದಿದ್ದಂಥ ಬ್ರಷಸ್ಗಳು. ಅಪ್ಪ ಆ್ಯಕ್ಚುಲಿ ಡ್ರೈ ರೊಟ್ಟಿ ತಂದಿದ್ದಾರೆ, ಇದರಲ್ಲಿ ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ಟರು. ಬಟ್ ಅದು ತಿಂದಿಲ್ಲ ನಾನು. ನಾಳೆ ಐಕೆ ವ್ಲಾಗ್ ಬರುತ್ತೆ. ಸೊ ಅದನ್ನು ಸ್ಟೇ ಟ್ಯೂನ್, ಏನೇನು ತೊಗೋತೀವಿ ಅಂತ ನೋಡಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ವಿಶೇಷವಾದ ಮಾಹಿತಿ ನನ್ನಲ್ಲಿ